3 ಕೇಸ್ ತನಿಖಾಧಿಕಾರಿಗಳನ್ನು ಮತ್ತು ಈಗ ಯಾರೆಲ್ಲ ಆ ಪರಿಸರ ಪ್ರಾಂತ್ಯದಲ್ಲಿ ವರದಿಗಾರಿಕೆ ಮಾಡ್ತಿದ್ದಾರೆ ಅವರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಒಂದು ಪದ್ಮಲತಾ ಕೇಸ್, ಎರಡನೇದು ಸೌಜನ್ಯ ಕೇಸ್, ಮೂರನೆಯದ್ದು ಬಹುಮುಖ್ಯವಾದಂತಹ ಕೇಸ್ ಭೀಮ ಏನು ತಲೆಬುರುಡೆ ತಗೊಂಡು ಒಂದಷ್ಟು ಅಸ್ಥಿಪಂಜರ ತಗೊಂಡು ಸ್ಟೇಷನ್ಗೆ ಬಂದು ದೂರು ಕೊಟ್ಟ ಅಥವಾ ಕೋರ್ಟ್ ಮುಂದೆ ತನ್ನ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟ. ಈ 3 ಕೇಸ್ ಒಂದೇ ರೀತಿ ಕಾಣ್ತಿದೆ. ಹೇಗೆ ನೋಡಿ, 18/1987 ಪದ್ಮಲತಾ ಕೇಸ್ ಏನಿದೆ, ಅವರು 56 ದಿನಗಳ ನಂತರ ಸಿಕ್ಕಿದ್ರು. ಅದಕ್ಕೂ ಮುಂಚೆ ಸುಮಾರು 39 ದಿನಗಳ ಕಾಲ ಅವರಿಗೆ ಚಿತ್ರಹಿಂಸೆ ಕೊಟ್ಟಿದ್ರು, ದೌರ್ಜನ್ಯಕ್ಕೆ ಗುರಿ ಮಾಡಿದ್ರು ಅನ್ನುವಂತಹ ಆರೋಪ ಅಪವಾದ ಏನಿದೆ, ಅದು ದೂರುದಾರರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆದರೆ ಇಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು. ಮೋಡಸ್ ಆಪರೆಂಡಿ ಅಂದರೆ ಒಂದು ಸಿಗ್ನೇಚರ್ ಇರುತ್ತೆ. ಈ ಕೃತ್ಯ ಮಾಡುವಂತಹ ನೀಚ, ಕಟುಕ, ವಿಕೃತ ಯಾವನಿರ್ತಾನೆ ಅಂಥವನಿಗೆ ಒಂದು ಸಿಗ್ನೇಚರ್ ಇರುತ್ತೆ, ಅವನೊಂದು ಸ್ಟೈಲ್ ಇರುತ್ತೆ. ಆ ಮೋಡಸ್ ಆಪರೆಂಡಿ ಅಂತಾರೆ ಅದನ್ನು. ಇಲ್ಲಿ ಕೈ ಕಾಲು ಕಟ್ಟಿ ಹಾಕಿದ್ರು. ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್, 250/2012 ಏನು ಸೌಜನ್ಯ ಅವರ ಕೇಸ್ ಇದೆ, ಅಲ್ಲೂ ಕೂಡ ಆ ಹೆಣ್ಣು ಮಗಳ ಕೈಯನ್ನು ಕಟ್ಟಿ ಹಾಕಿದ್ರು ಅನ್ನುವಂತಹ ದಾಖಲೆ ಕೂಡ ನಮಗೆಲ್ಲ ಕಡೆ ಸಿಗತ್ತೆ. ಪದ್ಮಲತಾ 19 ವರ್ಷ, ಸೌಜನ್ಯ ಇನ್ನೂ ಸಣ್ಣ ಹುಡುಗಿ. ಆ ಇಬ್ಬರಿಗೂ ಕೂಡ ಕೈ ಕಟ್ಟಿದ ರೀತಿಯಲ್ಲೇ ಇತ್ತು. ಇದು ದಾಖಲಾಗಿರುವಂತಹ ಸತ್ಯ. ಇದಕ್ಕಿಂತಲೂ ಭಯಾನಕ ಅನ್ಸೋದು, ಈಗ ಭೀಮ ಏನು ದಾಖಲೆ ತಂದುಕೊಟ್ಟ ಅಥವಾ ಅಸ್ಥಿಪಂಜರ ತಂದುಕೊಟ್ಟು ಇಂಥ 106 ಹೆಣಗಳನ್ನು ನಾನು ಊತಿದ್ದೀನಿ ಅಂತ ಹೇಳಿದ್ದ, ಅಲ್ಲೂ ಕೂಡ ಕಟ್ಟಿ ಹಾಕಿದ ರೀತಿಯಲ್ಲಿದ್ದಂತಹ ಸುಳಿವುಗಳು ಸಿಕ್ಕಿದ್ವು ಅನ್ನುವಂಥದ್ದು ಚರ್ಚೆ ಆಗ್ತಿರುವಂತಹ ವಿಚಾರ. ಪದ್ಮಲತಾ ಕೈಕಟ್ಟಿ ಹಾಕಿದ್ರು, ಸೌಜನ್ಯ ಕೈಕಟ್ಟಿ ಹಾಕಿದ್ರು, ಈಗಿರುವಂತಹ ಕೇಸ್ನಲ್ಲೂ ಕೂಡ ಕೈಕಟ್ಟಿ ಹಾಕಿದ್ರು. ಏನಿದು ಮೋಡೆಸ್ ಆಪರೆಂಡಿ? ನೋಡಿ, ಒಂದು ನಿಮಗೆ 2 ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಸೆಕ್ಷನ್ 14 and 15 ಈ ಮೋಡೆಸ್ ಆಪರೆಂಡಿಯನ್ನು ಕೂಡ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಸಾಂದರ್ಭಿಕ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಇದೊಂದು ಇದ್ಬಿಟ್ರೆ ಸಾಕ, ಇದು ಕೂಡ ಪೂರಕವಾಗುತ್ತೆ. ಈಗ ಭೀಮ ಏನು ಹೇಳ್ತಿದ್ದಾನೆ ಅಥವಾ ತೋರಿಸ್ತಿದ್ದಾನೆ, ಈಗ ಜಯಂತ್ ಏನು ಬಂದು ಮತ್ತೊಂದು ಹೇಳ್ತಿದ್ದಾರೆ, ಇನ್ನೂ 5-6 ಜನ ಬಂದು ಸಾಕ್ಷಿ ಹೇಳ್ತಾರೆ, ಎಲ್ಲವೂ ಕೂಡ ಈ ಸಾಂದರ್ಭಿಕ ಸಾಕ್ಷಿಗಳ ಜೊತೆಯಲ್ಲಿ ಒಗ್ಗೂಡಿದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇವೆಲ್ಲ ಹೇಳ್ತಿರೋದು ನೋಡಿ, ಕೈ ಕಟ್ಟಾಕಿದ್ರು ಏನರ್ಥ? ಬಹುಮುಖ್ಯ ವಿಚಾರ ಒಂದೇ, ಅಲ್ಲಿ ಒಂದು ವಿಕೃತ, ಅವನು ಕಾಮುಕ ಇರಬಹುದು, ಕೊಲೆಗಾರ ಇರಬಹುದು, ಎರಡೂ ಆಗಿದೆ. ಇದ್ದಿರಬೇಕು, ಇದ್ದ ಅಥವಾ ಅವನಿಂದಾಗಿ ಇಂತಹ ಪ್ರಕರಣ ಆಗಿರಬೇಕು ಒಂದು, ಇಲ್ಲ ಬೇರೆ ಕಡೆ ಎಲ್ಲೋ ಮಾಡಿಬಿಟ್ಟು ತಂದು ಇಲ್ಲಿ ಬೇಕಂತ ಹೆಸರು ಈ ಜಾಗದ ಹೆಸರನ್ನ ಕೆಡಿಸ್ಲಿಕ್ಕೆ ಈ ಥರ ಪ್ರಯತ್ನ ಮಾಡಿರ್ಬೇಕು. ಆದರೆ ಅವನಿಗೆ ಎಂಥ ಹುಚ್ಚಿರಬಹುದು, ಎಲ್ಲೋ ಆ ಕೆಲಸ ಮಾಡಿ ಇದೇ ಜಾಗಕ್ಕೆ ತಂದು ಹಾಕೋದಕ್ಕೆ ಅವನಿಂದಂತಹ ಹುಚ್ಚ ಇರಬಹುದು. ಒಂದು, ಇಲ್ಲಿ ಯಾಕೆ ಈ ಥರ ಆಗತ್ತೆ, ಕೈ ಯಾಕೆ ಕಟ್ಟಾಕ್ತಾರೆ ನೋಡಿ. ಒಂದಷ್ಟು ವಕೀಲ ಸ್ನೇಹಿತರನ್ನು ಕೇಳಿ ತಿಳ್ಕೊಂಡಂತಹ ಮಾಹಿತಿ ಮತ್ತು ಮನಃಶಾಸ್ತ್ರದ ಸ್ನೇಹಿತರನ್ನು ಓದ್ಕೊಂಡಿರುವಂಥವ್ರನ್ನ ಕೇಳಿ, ಒಂದು, ಅವರು ಪ್ರತಿರೋಧ ಒಡ್ಡದಿರೋದಕ್ಕೆ ಕೈ ಕಟ್ಟಿರ್ತಾರೆ. ಇವ್ರಿಗೆ ಏನಿತ್ತಲ್ಲ, ಇವರೇನೋ ಕಚಡತನ ಮಾಡ್ತಾರೆ, ಲಫ್ಡಾತನ ಮಾಡ್ತಾರೆ, ಅದಕ್ಕೆ ಅವರಿಂದ ವಿರೋಧ ವ್ಯಕ್ತವಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕೈ ಕಟ್ಟಿರಬೇಕು. ಎರಡನೇದು, ಈಸಿ ಡಿಸ್ಪೋಸ್ ಅಥವಾ ಎಸ್ಕೇಪ್ ಆಗಲಿಕ್ಕೆ ಅವರಿಗೆ ಸುಲಭ ಆಗಬೇಕು. ಇದು ವಿಕ್ಟಿಮ್ ಏನು ಕೃತ್ಯನ ಆಗುತ್ತೆ, ಕೃತ್ಯ ಆದಮೇಲೆ ಓಡಿ ಹೋಗ್ಲಿಕ್ಕೋ ಅಥವಾ ಆ ವಿಕ್ಟಿಮ್ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೋ ಈ ರೀತಿ ಕೈ ಕಟ್ಟಾಕಿರುವಂತಹ ಸಾಧ್ಯತೆ ಇದೆ. ಮೂರನೇದು, ಸೆಕ್ಸುಯಲ್ ಗ್ರಾಟಿಫಿಕೇಶನ್, ಅತ್ಯಂತ ನೀಚತನದಲ್ಲಿ ತೃಷೆಯನ್ನು ತೀರಿಸಿಕೊಳ್ಳಿಕ್ಕೆ, ಅತ್ಯಂತ ವಿಕೃತವಾಗಿ ಕಚಡಾತನ ಮಾಡಲಿಕ್ಕೆ ಈ ಕೈ ಕಟ್ಟಿ ಹಾಕುವಂತಹ ಪ್ರಯೋಗಗಳು ನಡೆಯುತ್ತೆ. ಆದರೆ ಪದ್ಮಲತಾ ಅವರ ಕೇಸಲ್ಲಿ ಹಾಗೆ ಆಗಿತ್ತು, ಕೈ ಕಟ್ಟಿ ಹಾಕಿದ್ರು. 56 ದಿನಗಳ ನಂತರ ಸಿಕ್ಕರು, ಅವ್ರನ್ನ 39 ದಿನಗಳ ಕಾಲ ಚಿತ್ರಹಿಂಸೆ ಕೊಟ್ಟಿದ್ರು, ದೌರ್ಜನ್ಯಕ್ಕೊಳಪಡಿಸಿದ್ರು ಅನ್ನುವಂತಹ ಅಪವಾದ ಇದೆ. ಈ ಎರಡೂ ಕೇಸಲ್ಲಿ ದೂರುದಾರರಿಗೆ ತೃಪ್ತಿಯಾಗುವಂತಹ ನ್ಯಾಯ ಸಿಕ್ಕಿಲ್ಲ. ಅದರ ಜೊತೆಲಿ ಭೀಮ ತಂದುಕೊಟ್ಟಂತಹ ಕೇಸು ಕೂಡ ಅದೇ ಜಾಗಕ್ಕೆ ಬಂದು ನಿಲ್ತಿದೆ. ಇದರಲ್ಲಿ ಇನ್ನೂ ಒಂದು ಕೈ ಕಟ್ಟಾಕೋದಕ್ಕೆ ನಾಲ್ಕನೇ ಕಾರಣ ಏನು, ಮೋಡಸ್ ಆಪರೆಂಡಿ, ಆ ಕಟುಕನ ಅಥವಾ ವಿಕೃತನ ಸಿಗ್ನೇಚರ್ ಸ್ಟೈಲ್ ಇರುತ್ತೆ, ಆ ಕಾರಣಕ್ಕೋಸ್ಕರ ಕಟ್ಟಿರುವಂತಹ ಸಾಧ್ಯತೆ ಇದೆ.
ಇಲ್ಲಿ 2 ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತ ಹೇಳಿದೆ. ಯಾಕೆ ಇಲ್ಲಿ ವಿಕೃತ ಇದ್ದಿರಬೇಕು ಅಥವಾ ಇದ್ದ ಏನೇ ಇರಬಹುದು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ನೋಡಿ 2 ಕೇಸ್ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಕಮ್ಯುನಿಸ್ಮನ್ ಸರ್ಕಾರ್ 2013-2019 ಹೂಗ್ಲಿ ಕೋಲ್ಕತ್ತಾ ಆ ಭಾಗದ ಜನ ಗಡಗಡ ನಡುಗ್ತಾ ಇದ್ರು. ಒಂದು ಕೆಂಪು ಬೈಕ್, ಕೆಂಪು ಹೆಲ್ಮೆಟ್ ಹಾಕೊಂಡು ಒಬ್ಬ ಸಂಜೆ ಹೊತ್ತಲ್ಲಿ ಆ ಭಾಗಕ್ಕೆ ಬಂದ ಅಂದರೆ ಹೆಣ್ಮಕ್ಳು ಹೆದರ್ಕೋತಿದ್ರು. ಸೈಕಲ್ ಚೈನ್ ಇಟ್ಕೊಂಡಿರ್ತಿದ್ದ, ಬಂದ ತಕ್ಷಣ ಅವರ ಕುತ್ತಿಗೆ ಮತ್ತು ಕೈಗಳನ್ನು ಬಿಗಿದು ಬಿಟ್ಟು ಆನಂತರ ಅವನ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ತಿದ್ದ. ಯಾವನೋ ಒಬ್ಬ ಜ್ಯೋತಿಷಿ ಹೇಳ್ಕೊಟ್ಟಿದ್ದಂತೆ, ನೋಡಪ್ಪ ನೀನು ಈ ಥರ ಮಾಡಿದ್ರೆ ನಿನ್ನನ್ನು ಯಾರೂ ಹಿಡಿಯೋದಿಲ್ಲ, ರೆಡ್ 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 ಮೇಲಿಂದ ಕೆಳಗೆ ತನಕ ರೆಡ್ ಇರಬೇಕು ಅಂತ. ಕೊನೆಗೆ ಅವನು ಸಿಕ್ಕಿ ಹಾಕ್ಕೊಳ್ಳೋದಕ್ಕೆ ಅದೇ ಕೆಂಪು ಬೈಕ್, ಕೆಂಪು ಹೆಲ್ಮೆಟ್ ಸಾಕ್ಷಿ ನುಡಿದಿತ್ತು. ಅವನಿಗೆ ಡೆತ್ ಸೆಂಟೆನ್ಸ್ ಆಯಿತು. ಅವನು ಎಂಥ ನೀಚ ಇದ್ದ ಅಂದರೆ 2013-19 ಮಧ್ಯೆ 5-6 ವರ್ಷದಲ್ಲಿ 15 ಹೆಣ್ಣು ಮಕ್ಕಳನ್ನು ಅತ್ಯಂತ ನಿರ್ದಯವಾಗಿ ಅವ್ರ ಮೇಲೆ ದೌರ್ಜನ್ಯ ಎಸಗಿ ಕೊಂದಿದ್ದ. ರಾಡಲ್ ಕೈ ಮತ್ತು ಕುತ್ತಿಗೆಯನ್ನು ಚೈನಲ್ಲಿ ಬಿಗಿದ್ಬಿಟ್ಟು ಆಮೇಲೆ ತಲೆಗೆ ರಾಡಲ್ಲಿ ಹೊಡಿತಿದ್ದ. ಅದಾದ ಮೇಲೆ ಅವನ ಕೆಲಸ ಮಾಡ್ಕೋತಿದ್ದ. 16 ವರ್ಷದ ಹುಡುಗಿ ಒಂದು ಕೊಲೆ ಕೇಸಲ್ಲಿ 2020 ಕೊಲೆ ಕೇಸಲ್ಲಿ, ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಅವನು ಸಿಕ್ಕಿಬಿದ್ದ, ಡೆತ್ ಸೆಂಟೆನ್ಸ್ ಆಯಿತು. ಆದರೆ ಪೊಲೀಸರಿಗೆ ಬಹುಮುಖ್ಯ ಸಾಕ್ಷಿಯಾಗಿದ್ದು ಅವನು ಕೈಗೆ ಕಟ್ತಿದ್ದಂತಹ ಚೈನ್. ಮೋಡೆಸ್ ಆಪರೆಂಡಿ 15 ಜನರನ್ನು ಅದೇ ರೀತಿ ಕೊಂದಿದ್ದ. ಅದು ಸಾಂದರ್ಭಿಕ ಸಾಕ್ಷಿಯಾಗಿತ್ತು ಆ ಕೇಸಲ್ಲಿ. ಇದಕ್ಕಿಂತಲೂ ಘೋರ 1976 ಮತ್ತು 77 ಒಂದೇ ವರ್ಷ 10 ಹುಡುಗಿಯರು ಪುಣೆ ಭಾಗದಲ್ಲಿ, ಜೋಶಿ ಅಭಯಂಕರ್ ಕೇಸ್ ಅಂತಲೇ ಇದೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲೂ ಕೂಡ 5 ಜನ, ರಾಜೇಂದ್ರ ಜಕ್ಕಲ್, ದಿಲೀಪ್ ಸುತಾರ್, ಶಾಂತಾರಾಮ್, ಜಗದೀಪ್, ಮುನಾವರ್ ಶಾ, ಇಷ್ಟು ಜನ ಅವರು ಕಾಮರ್ಸ್ ಸ್ಟೂಡೆಂಟ್ಸ್. ಅವ್ರಿಗೆ ಇದೆ ದೌರ್ಜನ್ಯ ಎಸಗಬೇಕು ವಿಕೃತವಾಗಿ. ನೈಲಾನ್ ಹಗ್ಗವನ್ನು ಅವರು ಕುತ್ತಿಗೆಗೆ ಬಿಗಿಯೋದಕ್ಕೆ ಟ್ರೈನಿಂಗ್ ತಗೊಂಡಿದ್ರು. ಹಾಗೆ ಕುತ್ತಿಗೆಗೆ ಬಿಗಿದ ಮೇಲೆ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಇವರು ಅಷ್ಟು ಜನ ಅವರ ಕೆಲಸ ಮುಗಿಸ್ಕೋತಿದ್ರು, ಕೊಂದು ಬರ್ತಿದ್ರು. ಇಲ್ಲೂ ಕೂಡ ಆ ಕಟುಕರನ್ನು ಹಿಡಿದು ಕೊಟ್ಟಿದ್ದು ಅವರ ಮೋಡೆಸ್ ಆಪರೆಂಡಿ, ನೈಲಾನ್ ಹಗ್ಗ. ಇವರು 2 ಕೇಸಲ್ಲಿ, ಅದು ಚೈನ್ ಮ್ಯಾನ್ ಇರಲಿ ಅಥವಾ ಜೋಶಿ ಅಭಯಂಕರ್ ಕೇಸ್ ಇರಲಿ, 2 ಕೂಡ ಮೋಡೆಸ್ ಆಪರೆಂಡಿ ಸ್ಪಷ್ಟವಾಗಿ ಹೇಳಿದ್ದು ಇವರು ವಿಕೃತ ಕಟುಕರು, ಕಾಮುಕರು. ಇಲ್ಲಿ 3 ಕೇಸ್ ಕೂಡ ಅದನ್ನೇ ಹೇಳ್ತಿದೆ. ಈ ಪರಿಸರ ಪ್ರಾಂತ್ಯದಲ್ಲಿ ಪದ್ಮಲತಾ ಸಿಕ್ಕಂತಹ ಸ್ಥಿತಿ, ಸೌಜನ್ಯ ಸಿಕ್ಕಂತಹ ಸ್ಥಿತಿ, ಆನಂತರದಲ್ಲಿ ಈಗ ಭೀಮ ತಂದಿರುವಂತಹ ಕೇಸ್ ಏನಿದೆ ಅದು ಕೂಡ ಅಂಥದ್ದೇ ಕಥೆ ಹೇಳ್ತಿದೆ. ಅಂದರೆ ಇಲ್ಲಿ ವಿಕೃತ ಇರಬೇಕು ಅಥವಾ ವಿಕೃತ ಇದ್ದ, ಎರಡರಲ್ಲೊಂದು ಕ್ಲಿಯರ್ ಆಗಬೇಕು. ಅಂದರೆ ತನಿಖಾಧಿಕಾರಿಗಳು ಆದಷ್ಟು ಬೇಗ, ಯಾಕಂದರೆ ಪ್ರತಿ ಉತ್ಖನನದ ಜಾಗದಲ್ಲಿ ಒಂದು ಹಗ್ಗನೋ ಮತ್ತೊಂದು ತುಂಡು, ಎಲಾಸ್ಟಿಕ್ ಹಗ್ಗದ ತುಂಡು ಸಿಕ್ಕಿತ್ತು ಅನ್ನೋದು ಇತ್ತೀಚೆಗೆ ಭೀಮ ತೋರಿಸಿದಂತಹ ಜಾಗಗಳಲ್ಲಿ ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು. ಎಲ್ಲ ಒಂದು ಕಡೆ ಅಲ್ಲಿಗೆ ಬಂದು ನಿಲ್ಲತ್ತೆ. ಹರಿದ ರವಿಕೆ ಇವೆಲ್ಲವೂ ಕೂಡ ಅಲ್ಲಿಗೆ ಬಂದು ನಿಲ್ತಿವೆ. ಹಾಗಿದ್ರೆ ಈ ವಿಕೃತ ಯಾರಿರಬಹುದು, ಅವನು ಇನ್ನೆಂತಹ ಕಟುಕ ಇರಬೇಕು. ಯಾಕಂದರೆ ಮತ್ತೂ ಒಂದೇನೆಂದರೆ, ಈ ಕೊಲೆ ಕೇಸ್ಗಳ ಒಂದು ಸಣ್ಣ ಅಧ್ಯಯನದ ಸಂದರ್ಭದಲ್ಲಿ ಬಹುಪಾಲು ವಯಸ್ಸಾದವರು ಈ ಸಣ್ಣ ಮಕ್ಕಳನ್ನು ಬಯಸ್ತಾರೆ. ಅದು ಕೂಡ ವಿಕೃತಿಯ ಒಂದು ಭಾಗ ಅನ್ನುವಂಥದ್ದು ಆ ಕೇಸ್ಗಳಲ್ಲಿ ದಾಖಲಾದಂತಹ ಸಂಗತಿ. ಹಾಗೆಂದರೆ ಈ ವಿಕೃತ ಯಾವನಿರಬಹುದು, ಯಾಕೆ ಈ ಭಾಗದಲ್ಲಿ ಇಂಥ ಕೇಸ್ಗಳು ಬಂದಿದ್ದಾವೆ, ಅಥವಾ ಈಗ ಚರ್ಚೆ ಆಗ್ತಿದೆ, ಅಥವಾ ಭೀಮ ಹೇಳ್ತಿದ್ದಾನೆ, ಇನ್ನೊಂದಷ್ಟು ಜನ ಸಾಕ್ಷಿದಾರರು ಬಂದು ಹೇಳ್ತಿದ್ದಾರೆ? ಕಮೆಂಟ್ ಮಾಡಿ.